ಇವತ್ತು ಒಂದು ಗಾಸಿಪ್ ಬಂದಿದೆ. ಇದು ರಾಷ್ಟ್ರೀಯ ಪಕ್ಷವೊಂದರಿಂದ ಬಂದಿದೆ, ಗೌರ್ಮೆಂಟ್ ಕಡೆಯಿಂದ ಬಂದಿಲ್ಲ, ಗೌರ್ಮೆಂಟ್ ಕಡೆಯಿಂದನೇ ಬಂದಿದೆ. ಬಟ್ ಇದು ರಾಷ್ಟ್ರೀಯ ಪಕ್ಷವೊಂದರ ಗಾಸಿಪ್ ಇದು. ಸರ್, ಒಬ್ಬ ಸೀನಿಯರ್ ಮೋಸ್ಟ್ ಲೀಡರು, ದೆಹಲಿಯಿಂದ ಬಂದ ಲೀಡರು, ಇಲ್ಲಿ ಬಂದ ಕೆಲವೇ ತಿಂಗಳುಗಳಲ್ಲಿ ಭಾಳ ದೊಡ್ಡ ಅಬದ್ಧವೊಂದನ್ನು, ಭಾಳ ದೊಡ್ಡ ಎಡವಟ್ಟೊಂದನ್ನು ಮಾಡ್ಕೊಂಬಿಟ್ಟಿದ್ದಾರೆ. ಇಲ್ಲಿನ ಒಬ್ಬ ಆಸ್ಪಿರೆಂಟ್, ಒಂದು ಅಧಿಕಾರಕ್ಕೋಸ್ಕರ ಅಥವಾ ಒಂದು ಪದವಿಗೋಸ್ಕರ ಆಸೆ ಬಿದ್ದ ಟ್ರೈ ಮಾಡ್ತಿದ್ದ ಒಬ್ಬ ಆಫೀಸರು, ಒಬ್ಬ ಲೀಡ್ರು, ಸೀನಿಯರ್ ಮೋಸ್ಟ್ ಲೀಡರ್ನ ಹನಿ ಟ್ರಾಪ್ ಕೆಡವಿದ್ದಾರೆ. ದೆಹಲಿಯಿಂದ ಬಂದ ಲೀಡರ್ ಒಬ್ಬರನ್ನ ಇಲ್ಲಿನ ಒಬ್ಬ ಸ್ಥಳೀಯ ರಾಜಕಾರಣಿ ಹನಿ ಟ್ರಾಪ್ಗೆ ಕೆಡವಿದ್ದಾರೆ. ಆಮೇಲೆ 2-3 ಜನ ಲೀಡರ್ಗಳದ್ದು CD ಮಾಡಿ ಇಟ್ಕೊಂಡಿದ್ದಾರೆ. ಈ ಹಿಂದೆ ಸೇಮ್ ಇದೇ ಲೀಡರ್ ಬಗ್ಗೆ ನಾವೊಂದು ಗಾಸಿಪ್ ಮಾಡಿದ್ದು. ಇವನು ಸುಮಾರು ಜನಕ್ಕೆ ಸೀನಿಯರ್ ಲೀಡರ್ಗಳಿಗೂ ಜೂನಿಯರ್ ಲೀಡರ್ಗಳಿಗೂ ಈತ ಅತ್ಯಂತ ಸೇವೆ ನೀಡುವ ವ್ಯಕ್ತಿ ಆಗಿದ್ದಾನೆ ಅಂತ ಒಂದು ಗಾಸಿಪ್ ಮಾಡಿದ್ದು. ಅದರ ಮುಂದುವರೆದ ಭಾಗವಾಗಿ ದೆಹಲಿಯಿಂದ ಬಂದ ವರಿಷ್ಠ ನೇತಾರರೊಬ್ಬರಿಗೆ ಈ ಮಂಚ ಹನಿ ಟ್ರಾಪ್ ಮಾಡಿ CD ಮಾಡಿ ಇಟ್ಕೊಂಡು ಮಹತ್ವವಾದ ಹುದ್ದೆಯೊಂದನ್ನು ಪಡೆದಿದ್ದಾನೆ ಅನ್ನುವ ಸುದ್ದಿ ಬರ್ತಾ ಇದೆ. ಜೊತೆಗೆ ಇದೆಲ್ಲ ಕಾರ್ಯಕರ್ತರಿಗೆ ಗೊತ್ತಾಗಿ ಒಬ್ಬ ಕಾರ್ಯಕರ್ತ ಬಹಿರಂಗವಾಗಿ ಒಂದು ಸಭೆಯಲ್ಲಿ ಇದನ್ನು ಓಪನ್ ಆಗಿ ಹೇಳಿ, ಇಂಥವ್ರಿಗೆಲ್ಲ ನೀವು ಅವಕಾಶ ಮಾಡಿಕೊಡ್ತೀರಿ ಅಂತ ಕೆಂಡಾಮಂಡಲನಾಗಿ ಹೇಳಿ, ತುಂಬ ಸೀನಿಯರ್ ಕಾರ್ಯಕರ್ತ, ಅವನನ್ನು ಕೂಡ ತೆಗೆದುಹಾಕಿರುವ ಸುದ್ದಿ ಬರ್ತಾ ಇದೆ. ಬಹುಶಃ ಇದು ಆ ಪಕ್ಷದಲ್ಲಿ, ಆ ರಾಷ್ಟ್ರೀಯ ಪಕ್ಷದಲ್ಲಿ ಮುಂದೆ ಕೂಡ ಬಹಳ ದೊಡ್ಡ ಕೋಲಾಹಲವನ್ನು ಸೃಷ್ಟಿಸುವ ಎಲ್ಲ ಸಾಧ್ಯತೆಗಳಿದೆ. ಏನೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಹೇಗಾದರೂ ಮಾಡಿ ಅಧಿಕಾರ ಸಂಪಾದನೆ ಮಾಡಿಬಿಡಬೇಕು, ಅದಕ್ಕೋಸ್ಕರ ಹನಿ ಟ್ರಾಪ್ ದಂಧೆ ಆದರೂ ಪರವಾಗಿಲ್ಲ ಅನ್ನುವ ಆಟಿಟ್ಯೂಡ್ ಬೆಳೀತಾ ಇರೋದು ನಮ್ಮ ರಾಜಕಾರಣಿಗಳಲ್ಲಿ ನಿಜಕ್ಕೂ ಒಂಥರ ದುರಂತ ಅಂತಲೇ ಹೇಳಬೇಕು ಸರ್ ಇದು.